ಒಂದೇ ಒಂದು ಎಕ್ಸಿಟ್ ಪೋಲ್ ಬಿಟ್ಟುಬಿಟ್ರೆ ಎಲ್ಲ ಸಮೀಕ್ಷೆಗಳಲ್ಲಿಯೂ ಕೂಡ ಎನ್ಡಿಎಗೆ ಬಹುಮತ ಅಂತ ಹೇಳಿ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ವೆ ಹೇಳ್ತಾ ಇದೆ. ಇಲ್ಲಿ ಬಿಹಾರವನ್ನು ಕ್ಲೀನ್ ಸ್ವೀಪ್ ಮಾಡಿಬಿಡುತ್ತಾ ಎನ್ಡಿಎ ಒಕ್ಕೂಟ, ಈ ಮೂಲಕವಾಗಿ ಮತ್ತೊಮ್ಮೆ ಗೆದ್ದು ಬೀಗಿಬಿಡ್ತಾರಾ ನಿತೀಶ್ ಕುಮಾರ್ ಅವರು? ಸಮೀಕ್ಷೆಗಳಲ್ಲಿ ಮಹಾಗಠಬಂಧನ್ಗೆ ಒಂದು ಕಡೆ ಹಿನ್ನಡೆಯಾಗಿದೆ ಇಲ್ಲಿ. ಹಾಗಾದರೆ ಮಹಾಗಠಬಂಧನ್ ಕಮಾಲ್ ಮಾಡಲ್ವಾ ಈ ಬಾರಿಯ ಬಿಹಾರದ ಚುನಾವಣೆಯಲ್ಲಿ ಅಂತೇಳಿ ಸಮೀಕ್ಷೆ ವರದಿ ಆಧರಿಸಿ, ಅದರ ರಿಪೋರ್ಟನ್ನು ಆಧರಿಸಿ ಮಾತ್ರ ನಾವಿಲ್ಲಿ ಮಾತನಾಡಬೇಕಾಗತ್ತೆ. ಈ ಒಂದು ಲೆಕ್ಕದಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋದಾಗ NDA ಮತ್ತು MGB, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಮತ್ತು ಮಹಾಗಠಬಂಧನ್, ಇವರಿಬ್ಬರ ಒಂದು ಸ್ಪರ್ಧೆ ಇದೆಯಲ್ಲ, ಇಲ್ಲಿ ನಿಮಗೆ ಚಾಣಕ್ಯ ಅಂತ ಹೋದಾಗ ಈ ಚಾಣಕ್ಯ ಇಲ್ಲಿ ರಿಪೋರ್ಟ್ ಹೇಳ್ತಾ ಹೋಗುತ್ತೆ. ಚಾಣಕ್ಯ ಸರ್ವೆ ಪ್ರಕಾರ ಇಲ್ಲಿ ನಮ್ಗೆ ಬಂದಿರತಕ್ಕಂಥ ಅಂಕಿಅಂಶಗಳು 140ರಿಂದ 147 ಅಂತ ಚಾಣಕ್ಯದ ಒಂದು ಅಂಕಿಅಂಶಗಳಲ್ಲಿದೆ. 86-92 ಮಹಾಗಠಬಂಧನ್ಗೆ ಅಂತೇಳಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮೀಕ್ಷೆಗಳಲ್ಲಿ ಹೊರಬಿದ್ದಿವೆ. ನೀವು JVC ಚೆಕ್ ಮಾಡಿಕೊಂಡ್ರೆ 135ರಿಂದ 150, MGBಗೆ 88-103 ಅಂಥೇಳಿ ಈ ಒಂದು ಸಮೀಕ್ಷೆ ರಿಪೋರ್ಟ್ ಇಲ್ಲಿ ಬರ್ತಾ ಇದೆ. ಅದ್ರ ಮ್ಯಾಟ್ರೀಸ್ ಚೆಕ್ ಮಾಡಿದ್ರೆ 147-167 NDAಗೆ. ಹಾಗಾಗಿ ಅವರು NDAಯಲ್ಲಿ ಅಧಿಕಾರ ಮಾಡ್ತಾರೆ ಅಂತ ಆ ರಿಪೋರ್ಟ್ ಹೇಳ್ತಾರೆ. 70-90 ಅಷ್ಟೇ MGBಗೆ ಬರುತ್ತೆ ಅಂತ. ಪೀಪಲ್ಸ್ ಇನ್ಸೈಟ್ ಅಂತ ನಾವು ಚೆಕ್ ಮಾಡಿಕೊಂಡಾಗ ಅದರಲ್ಲಿ 133ರಿಂದ 148 ಯಾರಿಗೆ NDAಗೆ ಬರ್ತಾ ಇರ್ತಕ್ಕಂಥ ಅಂಕಿಅಂಶಗಳಿವೆಲ್ಲವೂ ಕೂಡ. ಇನ್ನೊಂದು ಕಡೆ 87ರಿಂದ 102 ಇದು MGBಗೆ ಸಿಗುತ್ತೆ ಅಂತೇಳಿ. ಇದೇ ರೀತಿಯಲ್ಲಿ ಬಹುತೇಕ ನಿಮಗೆ ಚಾಣಕ್ಯ 128ರಿಂದ 134 ಕೊಡ್ತಾರೆ. ಅದೇ ರೀತಿಯಲ್ಲಿ MGBಗೆ ಚಾಣಕ್ಯ ಆದರೂ 102ರಿಂದ 108 ಅಂತ ಅವರಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ. ದೈನಿಕ್ ಭಾಸ್ಕರ್ 145ರಿಂದ 160 ಕೊಡ್ತಾರೆ ಅವರು ಯಾರಿಗೆ NDAಗೆ. ಅದೇ ರೀತಿಯಲ್ಲಿ 73ರಿಂದ 91 ಸೀಟ್ಸನ್ನು MGBಗೆ ಅವರು ಕೊಡ್ತಾ ಇದ್ದಾರೆ. ಹೀಗೆ ಪೀಪಲ್ಸ್ ಪಲ್ಸ್ ಅಂತ ನಾವು ಚೆಕ್ ಮಾಡಿಕೊಂಡಾಗ 133ರಿಂದ 139ವರೆಗೂ ಮಹಾಗಠಬಂಧನ್ ಅಂದರೆ ಅವ್ರ ವಿರುದ್ಧವಾಗಿ ಇಲ್ಲಿ NDA ಗೆಲ್ತಾರೆ ಅಂಥೇಳಿ, ಇನ್ ಫೇವರ್ ಆಫ್ NDA 133ರಿಂದ 159 ಆ ಸೀಟ್ ಬರಬಹುದು ಅಂಥೇಳಿ ಅವರೊಂದು ಕಡೆ ಸರ್ವೆ ರಿಪೋರ್ಟಲ್ಲಿ ಅವ್ರು ಹೇಳ್ತಾ ಇದ್ದಾರೆ. 75ರಿಂದ 101 ಈ ಒಂದು ನಂಬರ್ಗಳು MGB ಅಥವಾ ಮಹಾಗಠಬಂಧನ್ಗೆ ಬರುತ್ತೆ ಅಂತೇಳಿ. ಒಟ್ಟಾರೆಯಾಗಿ ಓವರಲ್ ನಾವು ಟೋಟಲ್ ಆಗಿ ನೋಡಿಕೊಂಡಾಗ ಪೋಲ್ ಆಫ್ ಪೋಲ್ಸಲ್ಲಿ ಅಂತ ನಾವು ಚೆಕ್ ಮಾಡ್ಕೊಂಡಾಗಲೂ ಕೂಡ 138ರಿಂದ 155 ಎಲ್ಲ ಸಮೀಕ್ಷೆಗಳ ರಿಪೋರ್ಟನ್ನು ಒಂದು ಕಡೆ ಹಾಕಿ ಅದರಿಂದ ಒಂದು ಆ್ಯಾವರೇಜ್ ತೆಗಿತಾರೆ. ಅದೇ ಪೋಲ್ ಆಫ್ ಪೋಲ್ ಅಂತೇಳಿ. ಇದರಲ್ಲಿ 138ರಿಂದ 155 ಬರುತ್ತೆ ಅಂತೇಳಿ. 122 ಸೀಟ್ ಸಾಕು ಬಿಹಾರದಲ್ಲಿ ಅಧಿಕಾರ ಮಾಡಲಿಕ್ಕೆ. ಹಾಗಾಗಿ ಈ ಒಂದು ನಂಬರ್ಸ್ ಇದೆಯಲ್ಲ, ಇದು ಬಿಹಾರದಲ್ಲಿ ಈ ಬಾರಿ NDAಗೆ ಜಯ ಅಂತೇಳಿ ಸಮೀಕ್ಷೆ ವರದಿ ಹೇಳ್ತಾ ಇದೆ.